ಲೈಕ್ ಅಲ್ಲಿ ಹುಡುಗನ ಪೇರೆಂಟ್ಸ್ ಓದಾರ ಇಲ್ಲ, ಆಮೇಲೆ ಓದಿದ್ರು ಅಂದ್ರೆ ಎಲ್ಲಿ ತನ ಓದಾರ, ನೆಕ್ಸ್ಟ್ ಅವ ಫ್ರೀ ಮೇಲೆ ಬಂದನ ಡೊನೇಷನ್ ಮೇಲೆ ಬಂದನ, ಅಥವಾ ಅವ್ನು ರೈಟಿಂಗ್ ಪರ್ಫಾರ್ಮೆನ್ಸ್ ಹೆಂಗದ, ರೀಡಿಂಗ್ ಪರ್ಫಾರ್ಮೆನ್ಸ್ ಹೆಂಗದ, ಹುಡುಗ ಹನನ ಹುಡುಗಿ ಹನ, ಎಲ್ಲ ಫ್ಯಾಕ್ಟರ್ಸ್ಗೂ ತಗೊಂಡು ನಾವು ನಮ್ಮ ಕಂಪ್ಯೂಟರ್ನಾಗ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಸ್ಟೋರ್ ಮಾಡ್ಕೊಂಡಿದ್ದು ವಿ ಕಾಲ್ ಇಟ್ ಆಸ್ ಡೇಟಾ ಸೆಟ್. ಈಗ ಯಾವುದೇ ಒಂದು ಹೊಸ ಸ್ಟೂಡೆಂಟ್ ಅಂತ ನಂಗೆ ಇನ್ಫಾರ್ಮೇಶನ್ ಚೆಕ್ ಮಾಡ್ಬೇಕು ಅಂತಂದ್ರೆ ಅವ್ನು ಎಲ್ಲ ಇನ್ಫಾರ್ಮೇಶನ್ ತಗೋತೀವಿ. ಹುಡುಗ ಅದನ, ಹುಡುಗಿ ಅದನ, ಪೇರೆಂಟ್ಸ್ ಹೇಳ್ತಾನ ಓದಾರ, ಆಮೇಲೆ ಅವ ಏನು ಅಲ್ಲಿ ಈವನ್ ಲಂಚ್ ಅಂದ್ರೆ ಈಗ ಕೆಲವೊಂದು ಏನಾದ್ರೆ ಬಿಲೋ ಪಾವರ್ಟಿ ಲೈನ್ ಇದ್ರು ಅಂತಂದ್ರೆ ಸ್ಕೂಲ್ನಾಗ ಅವರಿಗೆ ಊಟದ ಫೆಸಿಲಿಟಿ ಕೊಡಬೇಕು. ಸೊ ಹಿಂಗಿರ್ತದೆ. ನೆಕ್ಸ್ಟ್ ಅವನದು ರೈಟಿಂಗ್ ಪರ್ಫಾರ್ಮೆನ್ಸ್ ಹೆಂಗದ, ರೀಡಿಂಗ್ ಪರ್ಫಾರ್ಮೆನ್ಸ್ ಹೆಂಗದ, ಇವು ಎಲ್ಲ ಇನ್ಫಾರ್ಮೇಶನ್ಗಳು ನಾವು ಕಲೆಕ್ಟ್ ಮಾಡಿ ನಾವು ಒಂದು ಸಿಸ್ಟಮ್ನಾಗ ಸ್ಟೋರ್ ಮಾಡಿ, ಆ ಸ್ಟೋರ್ ಮಾಡಿದ ಡೇಟಾ ನೀ ಎಂಟರ್ ಮಾಡಿದ್ದ ಡೇಟಾ ಎರಡು ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ನಿನ್ ಬಲ್ಲಿ ಈಗ ಎಕ್ಸಾಂಪಲ್ ಫೀಮೇಲ್ ಅಂತ ಮೇಲ್ ಅಂತ ಜನರು ತಗೊಂಡಿ, ನನ್ನ 10,000 ರೆಕಾರ್ಡ್ನಾಗ ಒಂದು 5,000 ಮಂದಿ ಮೇಲ್ ಇದೆ. ಸೊ ನಾನು ಏನು ಮಾಡ್ತೀನಿ, ಅವು ಉಳಿದು ಫೀಮೇಲ್ ಜನರು ಅಷ್ಟು ತೆಗಿತೀನಿ, ಬರೀ ಮೇಲ್ ಜನರು ಇಟ್ಕೋತೀನಿ. ಇಟ್ಕೊಂಡು ನಾನು ಏನು ಮಾಡ್ತೀನಿ, ನಿಮ್ದೆಲ್ಲ ಡೇಟಾ ಅವ್ರ ಜೊತೆ ಕಂಪೇರ್ ಮಾಡ್ತೀನಿ. ನೆಕ್ಸ್ಟ್ ಈಗ ಇಲ್ಲಿ ಪೇರೆಂಟ್ಸ್ ಎಲ್ಲಿ ತನ ಎಜುಕೇಟೆಡ್ ಆರ, ಆ ಇನ್ಫಾರ್ಮೇಶನ್ ಈ 5,000 ಮಂದಿ ಒಳಗೆ ಎಷ್ಟು ಜೊತೆ ಮ್ಯಾಚ್ ಆಗ್ತದೆ ಆ ಇನ್ಫಾರ್ಮೇಶನ್ ತಗೋತೀನಿ. ಸೊ ಆ 5,000 ಮಂದಿ ಒಳಗೆ 3,000 ಮಂದಿದು ಎಜುಕೇಶನ್, ಪೇರೆಂಟ್ಸ್ ಎಜುಕೇಶನ್ ಏನದ, ನಿಮ್ಮ ಪೇರೆಂಟ್ಸ್ ಎಜುಕೇಶನ್ ಅದೇ ಅದ. ಸೊ ಅದು ಕಂಪೇರ್ ಮಾಡಿದ್ರೆ 3,000 ಮಂದಿ ರೆಕಾರ್ಡ್ ಬಂತು. ಈಗ 3,000 ಮಂದಿ ರೆಕಾರ್ಡ್ನಾಗ ನಿಂದು ರೀಡಿಂಗ್ ಪರ್ಫಾರ್ಮೆನ್ಸ್ ಔಟ್ ಆಫ್ 100 ಈಸ್ 70, ನಿಂದು ರೈಟಿಂಗ್ ಪರ್ಫಾರ್ಮೆನ್ಸ್ ಈಸ್ 80. ನಾನು ಮಾಡ್ತೀನಿ ಆ 3,000 ಮಂದಿ ಒಳಗ ಎಷ್ಟು ಮಂದಿ ರೀಡಿಂಗ್ ಪರ್ಫಾರ್ಮೆನ್ಸ್ 80 ಅದ, ರೈಟಿಂಗ್ ಪರ್ಫಾರ್ಮೆನ್ಸ್ 80 ಅದ, ರೀಡಿಂಗ್ ಪರ್ಫಾರ್ಮೆನ್ಸ್ 70 ಅದ, ನಾನು ಅದು ಚೆಕ್ ಮಾಡ್ತೀನಿ. ಎಕ್ಸಾಕ್ಟ್ ಮ್ಯಾಚ್ ಸಿಕ್ತು ಅಂತಂದ್ರೆ ಪ್ರಾಬ್ಲಮ್ ಇಲ್ಲ. ಸಿಕ್ಕಿತ್ತು ಅಂತಂದ್ರೆ ಆ ಪರ್ಟಿಕ್ಯುಲರ್ ಹುಡುಗರು ಎಷ್ಟು ಸ್ಕೋರ್ ಮಾಡ್ಯಾರ ಅದರ ಇನ್ಫಾರ್ಮೇಶನ್ ನೀನು ಅಷ್ಟು ಸ್ಕೋರ್ ಮಾಡ್ಬೋದು. ಸಪೋಸ್ ಮ್ಯಾಚ್ ಆಗಲಿಲ್ಲ, ಸೇ ನಿಮ್ದು 80 ರೀಡಿಂಗ್ ಪರ್ಫಾರ್ಮೆನ್ಸ್ ಅದ, ರೈಟಿಂಗ್ ಪರ್ಫಾರ್ಮೆನ್ಸ್ ಅದ, 70 ರೀಡಿಂಗ್ ಪರ್ಫಾರ್ಮೆನ್ಸ್ ಅದ, ಇದು ಯಾರ ಜೊತೆನೂ ಮ್ಯಾಚ್ ಆಗಲಿಲ್ಲ ಅಂದ್ರೆ ಮೋಸ್ಟ್ ನಿಯರೆಸ್ಟ್ ವ್ಯಾಲ್ಯೂ. ಈಗ ಒಬ್ಬ ಹುಡುಗಂದು ಏನಿರ್ತಲ್ಲಿ ರೀಡಿಂಗ್ ಪರ್ಫಾರ್ಮೆನ್ಸ್ 78 ಬಂದಿರುತ್ತೆ, ರೈಟಿಂಗ್ ಪರ್ಫಾರ್ಮೆನ್ಸ್ 68 ಬಂದಿರುತ್ತೆ. ಸೊ ಅಂಥವ್ರ ಜೊತೆ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ವಿಲ್ ಸರ್ಚ್ ಫಾರ್ ದ ಎಕ್ಸಾಕ್ಟ್ ಮ್ಯಾಚ್. ಸಿಗ್ಲಿಲ್ಲ ಅಂತಂದ್ರೆ ವಿ ವಿಲ್ ಫೈಂಡ್ ಫಾರ್ ದ ನಿಯರೆಸ್ಟ್ ಮ್ಯಾಚ್. ಸೊ ಯಾರ್ದು ನಿಯರೆಸ್ಟ್ ಡೇಟಾ ಬರ್ತದ ಅವ ಎಷ್ಟು ಸ್ಕೋರ್ ಮಾಡ್ಯಾನ, ದಟ್ ವಿಲ್ ಬಿ ದ ಪರ್ಫಾರ್ಮೆನ್ಸ್ ಆಫ್ ಯು. ಈ ರೀತಿ ಒಳಗ ಒಂದು ಎಕ್ಸಿಸ್ಟಿಂಗ್ ಡೇಟಾ ತಗೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಹೊಸ ವ್ಯಾಲ್ಯೂ ಪ್ರಿಡಿಕ್ಟ್ ಮಾಡ್ಬೇಕು ಅಂತಂದ್ರೆ ಇದು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಇದಕ್ಕೆ ನಾವೇನಂದ್ರೆ ವಿ ಕಾಲ್ ಇಟ್ ಆಸ್ ಸಪೋರ್ಟ್ ವೆಕ್ಟರ್ ಮಷೀನ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಎಕ್ಸಿಸ್ಟಿಂಗ್ ಡೇಟಾ ಬೇಸಿಸ್ ಮೇಲೆ ನಾವು ಯಾವುದೇ ಒಂದು ಫ್ಯೂಚರ್ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಅಂತಂದ್ರೆ ಸಪೋರ್ಟ್ ವೆಕ್ಟರ್ ಮಷೀನ್ SVM ಅಲ್ಗೋರಿದಮ್ ಅಂತ ಬರ್ತದೆ. ಆ ಅಲ್ಗೋರಿದಮ್ ಯೂಸ್ ಮಾಡ್ಕೊಂಡು ಇದು ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಇದು ಮೇನ್ಲಿ ಬೇಸಿಕ್ಲಿ ಅಂದ್ರೆ ಪರ್ಫಾರ್ಮಿಂಗ್ ದ ಫಿಲ್ಟ್ರೇಷನ್ ಆಫ್ ದ ಡೇಟಾ, ಫಿಲ್ಟರ್ ಮಾಡಿ ಮ್ಯಾಚ್ ಆಗೋ ಡೇಟಾ ನಿಮ್ಗೆ ಡಿಸ್ಪ್ಲೇ ಮಾಡ್ತೀವಿ. ಓಕೆ, ಈ ರೀತಿ ಒಂದು ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ನಮ್ಮ ಸಾಫ್ಟ್ವೇರ್ನಾಗ ಪ್ರೆಡಿಕ್ಟ್ ಮಾಡ್ತೀವಿ ಅಂತ ಹೇಳೋದು. ಇಷ್ಟು ಫಸ್ಟ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ದೆನ್ ವಿ ಸ್ಟಾರ್ಟ್ ವಿತ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಸೇಮ್ ಎಲ್ಲ ಅಪ್ಲಿಕೇಶನ್ಸ್ ಏನೇನವ ಎಲ್ಲ ಕ್ಲೋಸ್ ಮಾಡು, ಯಾವುದು ಬೇರೆ ಅಪ್ಲಿಕೇಶನ್ಸ್ ರನ್ನಿಂಗ್ ಇರಬಾರ್ದು. ಸೇಮ್ ದಿಸ್ PC ಹೋಗು, C ಡ್ರೈವ್ನಾಗ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಇರ್ತದ, ಅಲ್ಲಿ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಅಂತ ಒಂದು ಪ್ರಾಜೆಕ್ಟ್ ಫೋಲ್ಡರ್ ಹೆಸರು, ಇದು ಓಪನ್ ಮಾಡ್ಕೊಂಡು ಇಲ್ಲಿ 2 ಫೈಲ್ ಬರ್ತಾವ, ಒಂದು ರನ್ ಫೈಲ್, ಇನ್ನೊಂದು ಪ್ರಾಜೆಕ್ಟ್ ಫೈಲ್. ಈಗ ಸರ್ ನೀವು ನಂಗೆ ಡೇಟಾ ಸೆಟ್ ಅದ ಅಂತ ಹೇಳಿದ್ರೆ ಅದು ಎಲ್ಲದ ಸೇ ಆ ಡೇಟಾ ಸೆಟ್ ನಮ್ದು ಅಂತಂದ್ರೆ ವಿ ಹ್ಯಾವ್ ಪುಟ್ ಇಟ್ ಇನ್ ಆರ್ಟಿಫ್ಯಾಕ್ಟ್ ಅಂತ ಒಂದು ಫೋಲ್ಡರ್. ಈ ಆರ್ಟಿಫ್ಯಾಕ್ಟ್ ಒಳಗ ವಿ ಹ್ಯಾವ್ ದಿಸ್ CSV ಫೈಲ್ಸ್. ಸೊ ಇಲ್ಲಿ ಅಂತಂದ್ರೆ ನಾನು ಹಿಂಗೆ ಅದ ಟೆಸ್ಟ್ ಟ್ರೈನ್, ಫಸ್ಟ್ ನಾವು ನೀವು ಕಲಿಸ್ತೀವಿ, ಆಮೇಲೆ ತಿಳ್ಕೊತೀವಿ ಏನು ಕಲ್ತೀರಿ ಅಂತ. ಅದಕ್ಕೆ ಈ ಟ್ರೈನ್ ಡೇಟಾ ಸೆಟ್ನಾಗ ಇದೆಲ್ಲ ಎಕ್ಸಿಸ್ಟಿಂಗ್ ಡೇಟಾ ಆಫ್ ದ ಸ್ಟೂಡೆಂಟ್ಸ್, ಇದೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರದ್ದೆಲ್ಲ ಇದು ಎಕ್ಸಿಸ್ಟಿಂಗ್ ಡೇಟಾ ಅದ. ಸೊ ಅದು ನಮ್ಮ ಕಂಪ್ಯೂಟರ್ ನಾ ಏನು ಮಾಡೀನಿ, ಇಷ್ಟು ಡೇಟಾಗಳು ಫೀಡ್ ಮಾಡಿ ಎಷ್ಟು 801 ರೆಕಾರ್ಡ್ಸ್ ಅವ. ಆ 801 ರೆಕಾರ್ಡ್ಸ್ನಾಗ ಒಂದು ಮ್ಯಾಥ್ಸ್ ಸ್ಕೋರ್ ಎಷ್ಟು ಬರಬಹುದು, ಒಂದು ರೀಡಿಂಗ್ ಸ್ಕೋರ್ ಎಷ್ಟದ, ರೈಟಿಂಗ್ ಸ್ಕೋರ್ ಎಷ್ಟದ, ಒಂದು ಜೆಂಡರ್ ಏನದ, ಆಮೇಲೆ ಒಂದು ಎಥ್ನಿಕ್ ರೇಸ್ ಅಂತಂದ್ರೆ ಇಟ್ಸ್ ಕಲರ್ ಕಾಂಪ್ಲೆಕ್ಸ್ ಅದು ಹಾಕಬಾರದು ಅಂತೇಳಿ ಗ್ರೂಪ್ A ಗ್ರೂಪ್ B ಅಂತ ಹಾಕ್ತಾರೆ. ಈಗ ನೆಕ್ಸ್ಟ್ ಇಂದ ಪೇರೆಂಟ್ಸ್ ಎಜುಕೇಶನ್ ಏನದ, ಇವೆಲ್ಲ ಇನ್ಫಾರ್ಮೇಶನ್ ಸ್ಟೋರ್ ಮಾಡಿ ನಾವು ಇಟ್ಟಿರ್ತೀವಿ. ಇದು ನಾವು ಫಸ್ಟ್ ಕಂಪ್ಯೂಟರ್ ಫೀಡ್ ಮಾಡ್ತೀವಿ. ಲೈಕ್ ಇಷ್ಟು ರೀಡಿಂಗ್ ಸ್ಕೋರ್ ಅದ, ಇಷ್ಟು ರೈಟಿಂಗ್ ಸ್ಕೋರ್ ಅದ, ಇವೆಲ್ಲ ಫೀಮೇಲ್ ಅದ, ಗ್ರೂಪ್ D ನಾಗಿದಾರ ಅಂತಂದ್ರೆ 62 ಅವ್ರದ್ದು ಮ್ಯಾಥ್ಸ್ ಸ್ಕೋರ್ ಬಂದದ. ಹಿಂಗ ಪ್ರತಿಯೊಂದು ರೆಕಾರ್ಡ್ ನಾವು ಹಾಕಿರ್ತೀವಿ. ನೀ ಯಾವ ಡೇಟಾ ಎಂಟರ್ ಮಾಡ್ತೀವಿ ಅವು ಡೇಟಾ ಇವ್ರ ಜೊತೆ ಮ್ಯಾಚ್ ಮಾಡ್ತೀವಿ. ಮ್ಯಾಚ್ ಮಾಡಿ ಯಾರ ಜೊತೆ ಸಿಮಿಲರ್ ಬರ್ತದ ಅವ್ರದ್ದು ಮ್ಯಾಥ್ಸ್ ಸ್ಕೋರ್ ಏನದ, ಆ ಮ್ಯಾಥ್ಸ್ ಸ್ಕೋರ್ ಏನಂತಂದ್ರೆ ನಾವು ನಿಮ್ಗೆ ಡಿಸ್ಪ್ಲೇ ಮಾಡ್ತೀವಿ. ಆಯ್ತಾ? ಸೊ ಇದು ನಮ್ದು ಮೇನ್ ಟ್ರೈನಿಂಗ್ ಸೆಟ್ ಅಂತ ಹೇಳ್ತೀವಿ. ನೀವು ಟೆಸ್ಟ್ ಮಾಡ್ಬೇಕು ಅಂತಂದ್ರೆ ವ್ಯಾಲ್ಯೂಸ್ ಇಲ್ಲೇ ಅವ, ಇಲ್ಲಾಂದ್ರೆ ನೀನು ಓನ್ ಕೊಡ್ಬೋದು, ಅದನ್ನು ಬರ್ತದೆ.
ಲೈಕ್ ಇಲ್ಲಿ ಟೆಸ್ಟ್ ಡೇಟಾ ಅಂದ್ರೆ ಇವ್ರ ಮೇಲೆ ಚೆಕ್ ಮಾಡ್ಕೋಬಹುದು. ಇದು ಚೆಕ್ ಮಾಡಲ್ರಿ ಸರ್ ನಾ ಸಪರೇಟ್ ಆಗಿ ಕೊಡ್ತೀನಿ ಅಂತಂದ್ರೆ ಈ ಸಪರೇಟ್ ಆಗಿ ವ್ಯಾಲ್ಯೂಸ್ ಕೊಡ್ಬೋದು. ಸೊ ಇವು ಮೇನ್ ಇದು ಡಿಲೀಟ್ ಆಯ್ತಾ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಆಗಲ್ಲ. ಅದಕ್ಕೆ ದೀಸ್ ಆರ್ ದ ಮೇನ್ ಪ್ಲೇಸಸ್ ವೇರ್ ಯುವರ್ ಡೇಟಾ ಸ್ಟೋರ್. ಇದು ರನ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಈ ರನ್ ಡಾಟ್ ಬಿ ಟಿ ಅಂತ ಡಬಲ್ ಕ್ಲಿಕ್. ಸೊ ಅದು ಪ್ರೋಗ್ರಾಮ್ ಅವನೇ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾನೆ. ಡಿಬಗ್ ಮೋಡ್ ಆನ್ ಅಂತ ಬಂತು ಅಂದ್ರೆ ಮಿನಿಮೈಸ್ ಮಾಡಿ ಎಕ್ಸಿಕ್ಯೂಷನ್ ಮುಗಿಯತನ ಕ್ಲೋಸ್ ಮಾಡಬಾರ್ದು. ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಫೈಲ್ ಅದ ಡಬಲ್ ಕ್ಲಿಕ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇದು ಪ್ರಾಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಸಿನಾಪ್ಸಿಸ್ ಆಗಿದ್ದದ ಇನ್ಫಾರ್ಮೇಶನ್ ಇರ್ತದೆ. ಕೆಳಗೆ ಸ್ಕ್ರೋಲ್ ಮಾಡು, ವೆಬ್ ಆಪ್ಸ್ ಅಂತ ಹೋಗು. ಈ ವೆಬ್ ಆಪ್ಸ್ ನಿನ್ನ ಮಾರ್ಕ್ಸ್ ಎಂಟ್ರಿ ತಗೋತೀನಿ. ಸೊ ಈಗ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ತೀನಿ, ಜೆಂಡರ್ ಮೇಲ್. ನೆಕ್ಸ್ಟ್ ಎಥ್ನಿಕ್ ರೇಸ್ ಅಂತದ, ಗ್ರೂಪ್ ಸಿ. ಪೇರೆಂಟ್ ಎಜುಕೇಶನ್ ಎಲ್ಲಿ ತನ ಆಗ್ಯದ, ಬ್ಯಾಚುಲರ್ ಆಗ್ಯದ. ನೆಕ್ಸ್ಟ್ ಲಂಚ್ ಟೈಪ್ನಾಗ ಫ್ರೀ ರೆಡ್ಯೂಸ್ಡ್ ಅಥವಾ ಸ್ಟ್ಯಾಂಡರ್ಡ್, ಇದೆಲ್ಲ ಏನಂದ್ರೆ ಇವು ಕ್ಯಾಟಗರಿ ಇದ್ದು ಅಂತಂದ್ರೆ ಬಟ್ ಹಂಗೆ ಹಾಕ್ಲಿಕ್ಕೆ ಬರಲ್ಲ ಅದು ಅಂತೇಳಿ ಫ್ರೀ ಅಥವಾ ರೆಡ್ಯೂಸ್ಡ್ ರೇಟ್ಸ್. ಯೂಸಲಿ ಈಗ SC ST ಇದ್ರು ಡಿಸ್ಕೌಂಟ್ ಅವೆಲ್ಲ ಇರ್ತಾವಲ್ಲ, ಅದ್ರ ಸಲುವಾಗಿ ಇದು ಹಾಕಿರ್ತೀವಿ. ಇಲ್ಲ ನಾರ್ಮಲ್ ಪ್ರೈಸ್ ಕೊಡ್ಲಿಕ್ಕೆ ಅಂದ್ರೆ ಜನರಲ್ ಮೆರಿಟ್ ಸ್ಟೂಡೆಂಟ್ ಅಂತ ಅರ್ಥ. ಸೊ ಅದು ಸೆಲೆಕ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ನಿಂದು ಟೆಸ್ಟ್ ನಿಂದು ಕೋರ್ಸ್ ಕಂಪ್ಲೀಟ್ ಆಗಿದೆ ಮಾಡ್ಲಿಕ್ಕೆ. ಸೊ ಕಂಪ್ಲೀಟೆಡ್ ಇತ್ತು ಅಂದ್ರೆ ಕಂಪ್ಲೀಟೆಡ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಇದು ಮೇನ್ ರೈಟಿಂಗ್ ಸ್ಕೋರ್ ಔಟ್ ಆಫ್ 100 ನಿಂಗೆ ಬರೀಲಿಕ್ಕೆ ಕೊಟ್ಟರೆ ಎಷ್ಟು ಇದು ರೈಟಿಂಗ್ ಸ್ಕೋರ್ ಇದು ಮಾಡ್ತೀವಿ. ಸೊ ಈ ಗಿವ್ ಅರೌಂಡ್ 70 ಸ್ಕೋರ್ ಮಾಡ್ತೀವಿ ಅಂತ ಇಟ್ಕೊಂಡು. ನೆಕ್ಸ್ಟ್ ನಿಂದು ರೀಡಿಂಗ್ ಸ್ಕೋರ್ ಎಷ್ಟು, ರೀಡಿಂಗ್ ಸ್ಕೋರ್ ಎಂಟರ್ ಮಾಡ್ತೀವಿ. ಸೊ ರೀಡಿಂಗ್ ಸ್ಕೋರ್ ಔಟ್ ಆಫ್ 100 ನಿಂದು ಒಂದು 60 ಅದ ಅಂತ. ಸೊ 60 ಅಂತ ಕೊಡ್ತೀವಿ. ಈಗ ನಾ ಇಲ್ಲಿ ಎಂಟರ್ ಮಾಡಿದ ಎಲ್ಲ ಡೇಟಾ ಒಯ್ದು ನಮ್ದು ಟೆಸ್ಟ್ ಡೇಟಾ ಒಳಗೆ ಹೋಗಿ ಟ್ರೈನ್ ಡೇಟಾ ಒಳಗೆ ಹೋಗಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಇವು ಯಾರ ಜೊತೆ ಮ್ಯಾಚ್ ಆಗ್ಲಿಕ್ಕೆ ಅವನ ಪರ್ಸೆಂಟೇಜ್ ಏನದ ಅದ್ರ ಬೇಸಿಸ್ ಮೇಲೆ ಹಿಂಗೆ ಕ್ಯಾಲ್ಕುಲೇಷನ್. ಸಪೋಸ್ ಇವು ಡೇಟಾ ಮ್ಯಾಚ್ ಆಗಲಿಲ್ಲ, ಮೋಸ್ಟ್ ನಿಯರೆಸ್ಟ್ ಯಾವ್ದು ಆ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡ್ಬಂದು ನೀ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಈಗ ನಾವು 70 60 ಕೊಟ್ಟಿವಿ ರೀಡಿಂಗ್ ರೈಟಿಂಗ್. ಪ್ರೆಡಿಕ್ಟ್ ಸ್ಕೋರ್ ಅಂತ ಕ್ಲಿಕ್ ಮಾಡು, ಸ್ಕೋರ್ ಮಾಡು. ಸೊ ನಿಂದು ಪ್ರೆಡಿಕ್ಷನ್ ಸ್ಕೋರ್ ಏನಂತಂದ್ರೆ ಇಟ್ ಇಸ್ 68.5. ಅಂದ್ರೆ ನೀ 68.5 ತನಕ ಸ್ಕೋರ್ ಮಾಡ್ಬೋದು. ಈಗ 68.5 ಹೆಂಗ್ ಬಂದಿರ್ತದ ಅಂತಂದ್ರೆ ನೀ ಟೈಪ್ ಮಾಡಿರುವಂತ ಡೇಟಾ ಅಲ್ಲಿ ಮ್ಯಾಚ್ ಆಗ್ತದ, ಯಾರ ಜೊತೆ ಬಂತು ಡೇಟಾ ಅದು ಬರ್ತದೆ ತಿಳ್ಕೊಂಡು. ಸಪೋಸ್ ಇಲ್ಲಿ ಏನಾರ ಡಾಟ್ ಡೆಸಿಮಲ್ ವ್ಯಾಲ್ಯೂಸ್ ಬಂತು ಅಂದ್ರೆ ಎಕ್ಸಾಕ್ಟ್ ಡೇಟಾ ಎಲ್ಲೂ ಮ್ಯಾಚ್ ಆಗಿಲ್ಲ. ಅವಾಗ ಏನ್ ಮಾಡಿರ್ತಾನ ಅಂತಂದ್ರೆ ಹೈಯೆಸ್ಟ್ ನಿಂದು ಡೇಟಾ ಏನದ ಅದ್ರದ್ದು ಹೈಯೆಸ್ಟ್ ವ್ಯಾಲ್ಯೂ ಲೀಸ್ಟ್ ವ್ಯಾಲ್ಯೂ ಯಾವ್ದದ ಅದ್ರದ್ದು ಆವ್ರೇಜ್ ತಗೊಂಡಿರ್ತಾನೆ. ಆವ್ರೇಜ್ ತಗೊಂಡು ನಿಂಗೆ ಡಿಸ್ಪ್ಲೇ ಮಾಡಿ. ಇದು ಹೋಲ್ ನಂಬರ್ ಬಂತು 68 ಅಂತ ಬಂತು, 70 ಅಂತ ಬಂತು, ಹೋಲ್ ನಂಬರ್ ಅಂತ ಬಂತು ಅಂತಂದ್ರೆ ಅವಾಗ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ ಅರ್ಥ ಆಯ್ತಾ. ಇಷ್ಟು ರನ್ ಮಾಡಿ ತೋರಿಸ್ಬೇಕು. ಅರ್ಥ ಆಗದ? ಡೌಟ್ ಅದ?